ಮೊದಲನೇದಾಗಿ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ತಾಯಿ ಜಗನ್ಮಾತೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಈ ಕಹಿ ಹೋಗಿ ಸಿಹಿ ಬರಲಿ, ಒಳ್ಳೆ ಸಂಪ್ರದಾಯ ಬೆಳೀಲಿ. ಇವತ್ತಿನ ದಿವಸ ನಾವು ಯಾವುದೇ ಒಂದು ಕಾರ್ಯ ಮಾಡೋದಾದರೂ ಎಲ್ಲರೂ ಕುಟುಂಬದವರು ಸೇರಿ ಒಳ್ಳೆ ಒಂದು ಹೊಸ ಬಟ್ಟೆಯನ್ನು ಹಾಕಿ ಕಳಸದ ಮೇಲೆ ಕೇಸರಿ ಧ್ವಜವನ್ನ ಹಾಕಿ ಇದನ್ನ ತಾವು ಮಾಡೋದರಿಂದ ಕೂಡಿಕೊಂಡು ಎಲ್ಲರೂ ಒಬ್ಬೊಬ್ಬರ ಮನಸ್ಸು ವೈಮನಸ್ಸು ಇರ್ತಾವು, ಅವೆಲ್ಲ ಈ ಹಬ್ಬದಲ್ಲಿ ಕೂಡಿ ಕೈ ಹೋಗಿ ಸಿಹಿ ಬೆಳೆದು ನಮ್ಮ ನಾಡಿನ ಒಂದು ದೊಡ್ಡ ಹಬ್ಬವನ್ನ ಎಲ್ಲರೂ ವಿಜೃಂಭಣೆಯಿಂದ ಮಾಡಬೇಕು. ಇದಕ್ಕೆ ನಮ್ಮದು ಪ್ರತಿಯೊಂದು ಕುಂದುಕೊರತೆ ಇರ್ತದೆ, ಆದ್ರೆ ಈ ದಿನ ಏನಿದೆಯಲ್ಲ ಹೊಸ ಹೆಜ್ಜೆ ಇಡುವಂತ ದಿನ. ಇದನ್ನ ಆ ತಾಯಿ ನೂತನ ವರ್ಷಕ್ಕೆ ಎಲ್ಲರಿಗೂ ಇವತ್ತು ಒಳ್ಳೆ ಒಂದು ಬೇವು ಬೆಲ್ಲ ತಗೊಂಡು ಒಳ್ಳೆಯವರಾಗಿರೋಣ, ಕಹಿ ಹೋಗ್ಲಿ ಸಿಹಿ ಒಂದು ಆ ತಾಯಿಗೆ ನಮ್ಮ ಮೇಲೆ ಎಲ್ಲರಿಗೂ ಆಶೀರ್ವಾದ ಇರಲಿ. ವಿದ್ಯಾ ಬುದ್ಧಿ ಶಕ್ತಿ ಮಳೆ ಬೆಳೆ ಮತ್ತು ಏನಿದೆ ಅಂದ್ರೆ ಏನೋ ಒಂದು ನಮ್ಮ ದುಷ್ಟ ಶಕ್ತಿಗಳು ಇದ್ದಲ್ಲಿ ಎಲ್ಲ ಆ ತಾಯಿ ದೂರ ಮಾಡ್ತಾಳೆ, ಒಳ್ಳೆಯ ಒಂದು ಶಕ್ತಿಯನ್ನ ಕೊಡ್ತಾಳೆ. ನೀವು ಎಲ್ಲರೂ ಸೇರಿ ನಾವು ನಾಡಿನ ಒಂದು ವಿಷಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತೇಳಿ ಈ ಹೊಸ ವರ್ಷ ಸಂಪ್ರದಾಯ ಯಾವತ್ತೂ ತಪ್ಪಬಾರದು. ನಾವು ಎಲ್ಲರೂ ಕೂಡಿಕೊಂಡು ಈ ಒಳ್ಳೆಯ ಒಂದು ಸಂಪ್ರದಾಯ ಹಬ್ಬವನ್ನ ಆಚರಿಸೋಣ. ಈ ನಾಡಿನ ಜನತೆಗೆ ಮತ್ತೊಮ್ಮೆ ನಾನು ಕೈ ಮುಗಿದು ಎಲ್ಲರಲ್ಲಿ ಆ ಸಂಭ್ರಮದ ಹಬ್ಬದ ಒಂದು ಪ್ರೀತಿ ವಿಶ್ವಾಸ ಕಹಿ ಹೋಗಿ ಸಿಹಿ ಬರಲಿ, ಒಳ್ಳೆ ಸಂಪ್ರದಾಯ ಬೆಳೀಲಿ ಅಂತೇಳಿ 2 ಮಾತು ಹಾರೈಸುತ್ತೀನಿ. ಈ ಹೊಸ ವರ್ಷದ ಒಂದು ಸಂಪ್ರದಾಯ ನಾವು ಅದನ್ನು ಬೆಳೆಸಬೇಕಂದ್ರೆ ಪ್ರತಿ ದೇವಾಲಯದ ಮೇಲೆ ಕೇಸರಿ ಧ್ವಜವನ್ನ ಪೂಜೆಗೈದು ಎಲ್ಲರೂ ಸೇರಿಕೊಂಡು ಮಾಡಬೇಕು ಮತ್ತು ಮಾಡುವಂತ ಹಬ್ಬ. ಮನೆ ಮನೆಗೂ ಕಳಸ ನಿಲ್ಲಿಸಿ ಎಲ್ಲರೂ ಮಾಡ್ತಾರೆ ಗುಡಿ ಹಬ್ಬ ಅಂತೇಳಿ. ಆದ್ರೆ ಇದನ್ನ ಪ್ರತಿಯೊಂದು ದೇವಾಲಯ ಮಠದಲ್ಲಿ ಎಲ್ಲರೂ ಆಚರಿಸಿದ್ರೆ ಇನ್ನೂ ಬಹಳ ವೈಭವದಿಂದ ಕಾಣಿಸುತ್ತೆ. ಇದನ್ನು ಯಾರು ತಪ್ಪಬಾರದು. ಇದು ಒಂದು ನಮ್ಮ ಕೇಸರಿ ಧರ್ಮ ಸಂಕೇತ ಏನಿದೆ ಅದನ್ನ ಅತಿ ವಿಜೃಂಭಣೆಯಿಂದ ಮಾಡ್ಬೇಕಂತ ನನ್ನ 2 ಮಾತುಗಳನ್ನ ತಿಳಿಸ್ತೀನಿ.